ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈಗಾಗಲೇ 17 ಸಂಚಿಕೆಗಳಿಂದ ರಾಯರ ಅನೇಕ ಮಹಿಮೆಗಳನ್ನು ಕೇಳಿದ್ದೀವಿ. ಹಾಗೆ ಅಂಥ ಅನುಗ್ರಹ ನಮಗಾಗಬೇಕು ಅಂತಾದರೆ ಯಾವ ಯಾವ ಶ್ಲೋಕಗಳನ್ನು ಪ್ರತಿ ದಿವಸ ವಿಶೇಷವಾಗಿ ಪಾರಾಯಣ ಮಾಡಬೇಕು ಅದನ್ನೂ ನೋಡಿದ್ದೀವಿ. ಇದೀಗ 18ನೇ ಸಂಚಿಕೆ, ರಾಯರ 18ನೇ ಮಹಿಮೆ. ಇದೊಂದು ಅದ್ಭುತ ಮಹಿಮೆ. ಇದನ್ನು ನೋಡಿದಾಗ ನಮಗೆ ಅನಿಸುತ್ತೆ, ಈ ಥರ ನಮಗೂ ಅನುಗ್ರಹ ಆಗಬೇಕಲ್ಲ, ನಾವೇನು ಮಾಡಬೇಕು? ಅದಕ್ಕೆ ಕೆಲವು ಶ್ಲೋಕಗಳಿವೆ. ಅದನ್ನು ಪಾರಾಯಣ ಮಾಡ್ತಾ ಇದ್ದರೆ ನಮಗೂ ಹೀಗೆ ಅನುಭವ ಆಗುತ್ತೆ. ಹಾಗಾದರೆ ಈ ಅನುಭವ ಎಂಥದ್ದು ಅಂತ ನೋಡ್ತಾ ಹೋಗೋಣ. ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಳಿ. ಏನು ಗೊತ್ತಾ, ರಾಯರು ನಮ್ಮೆಲ್ಲರನ್ನು ನೋಡ್ತಾ ಇರ್ತಾರೆ. ಯಾವಾಗಲೂ ಅವರ ದೃಷ್ಟಿ ನಮ್ಮ ಮೇಲಿರುತ್ತೆ. ಆ ಗಮನಿಸೋದನ್ನು ನಾವು ಸಾರ್ಥಕ ಮಾಡ್ಕೊಬೇಕಲ್ಲ. ಹೇಗೆ? ನಾವು ವಿಶೇಷವಾಗಿ ಅವ್ರಿಗೆ ಇಷ್ಟವಾದ ಕೆಲಸ ಮಾಡ್ತಾ ಇದ್ದರೆ ಅವ್ರು ನೋಡಿದ ತಕ್ಷಣ ಬಂದೇ ಬಿಡ್ತಾರೆ, ನಮ್ಮ ಹತ್ರ ಸೂಚನೆ ಮಾಡಿಬಿಡ್ತಾರೆ, ಹೀಗೆ ಮಾಡಬೇಕು ಅಂತ. ಆ ಥರ ಒಬ್ಬ ವ್ಯಕ್ತಿಗೆ ಸೂಚನೆ ಕೊಡ್ತಾರೆ ರಾಯರು. ಎಂಥ ಅದ್ಭುತ ಘಟನೆ ಇದೆ. ಅದೇನಾಯಿತು, ಮಂತ್ರಾಲಯ ಕ್ಷೇತ್ರದಲ್ಲೇ ನಡೆದ ಒಂದು ಅದ್ಭುತ ಮಹಿಮೆ ಇದು. ಅರ್ಚಕರು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಿದೆ. ಶ್ರದ್ಧಾಭಕ್ತಿಯಿಂದ ಮಂತ್ರಾಲಯದಲ್ಲಿ, ಬೇರೆ ದೇವಸ್ಥಾನಗಳಲ್ಲಿ ಇಷ್ಟು ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾ ಇರ್ತಾರೆ ರಾಯರ ಅರ್ಚಕರು. ಯಾಕೆಂದರೆ ಅಂಥ ದೊಡ್ಡ ಭಾಗ್ಯ ಅವರಿಗೆ ಸಿಕ್ಕಿದೆ. ರಾಯರ ವೃಂದಾವನ ಪೂಜೆ ಮಾಡೋದು ಅಂದರೆ ಅದು ದೊಡ್ಡ ಭಾಗ್ಯ, ಎಲ್ರಿಗೂ ಸಿಗೋಲ್ಲ ಅದು, ಅಂಥ ಭಾಗ್ಯ. ಅದಕ್ಕೆ ಬೇಕಾದಷ್ಟು ಸಾಮಗ್ರಿಗಳು ಬೇಕಲ್ಲ ಪೂಜೆ ಮಾಡಲಿಕ್ಕೆ. ಮನೆಯಲ್ಲೇ ನೋಡ್ತೀವಿ ನಾವು, ಒಂದು ದೇವ್ರ ಪೂಜೆ ಮಾಡಬೇಕು ಅಥವಾ ಗುರುಗಳ ಪೂಜೆ ಮಾಡಬೇಕು ಅಂದರೆ ಹೂವಿನಿಂದ ಹಿಡಿದು ಒಂದು ಸಣ್ಣ ಪಾತ್ರೆವರೆಗೂ ಎಷ್ಟೆಷ್ಟು ಸಿದ್ಧತೆ ಮಾಡ್ಕೊಬೇಕು. ಅದರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ, ಅದರಲ್ಲೂ ಮಂತ್ರಾಲಯ, ಇನ್ನು ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಮಗ್ರಿಗಳು ಬೇಕು ಪೂಜೆಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಒಂದು ಗಂಟೆ ಇತ್ತು ಪೂಜಾ ಸಾಮಗ್ರಿಲಿ. ನೋಡಿ, ಯಾವುದೇ ವಸ್ತು ಆಗಲಿ ಜಾಸ್ತಿ ದಿವಸ ಆಗ್ತಾ ಆಗ್ತಾ ಏನಾಗುತ್ತೆ, ಹಳೇದಾಗ್ತಾ ಹೋಗುತ್ತೆ ವಸ್ತುಗಳು. ಏನೋ ಬಿರುಕು ಬಿಡೋದು ಏನೋ ಒಂದು ಹಾಗೇ ಆಗುತ್ತೆ. ಅದೇ ಥರ ಆ ಪೂಜೆಗೆ ಉಪಯೋಗಿಸ್ತಾ ಇದ್ದ ಗಂಟೆ ಅದು ಬಿರುಕು ಬಿಟ್ಟಿದೆ. ಅದನ್ನು ಪೂರ್ಣ ಸರಿ ಮಾಡಬೇಕು. ಮತ್ತೆ ಈ ಅಕ್ಕಸಾಲಿಗ ಏನಿರ್ತಾನೆ ಅವನಿಗೆ ಕೊಟ್ಟು ಅದನ್ನು ವಾಪಸ್ಸು ಸರಿ ಮಾಡಬೇಕು. ಅದನ್ನು, ಈ ವಿಷಯನ ಸೀದಾ ಹೋಗಿ ಅರ್ಚಕರು ಆಗಿನ ಕಾಲದ ಯತಿಗಳ ಹತ್ರ ಹೋಗ್ತಾರೆ. ಹೋಗಿ, ಗುರುಗಳೇ, ಇದು ಪೂಜೆಯನ್ನು ಮಾಡಲಿಕ್ಕೇನು ಉಪಯೋಗಿಸ್ತಾ ಇದ್ದೀವಲ್ಲ, ಈ ಪೂಜಾ ಗಂಟೆ, ಇದನ್ನು ರಿಪೇರಿ ಮಾಡಬೇಕಾಗಿದೆ. ಆದ್ದರಿಂದ ಅಕ್ಕಸಾಲಿಗನನ್ನು ಕರೆಸಬೇಕು, ಅವನು ಕೊಟ್ಟು ರಿಪೇರಿ ಮಾಡಿಸ್ಬೇಕು ಅಂತ. ಸರಿ, ಆಗಲಿ ಅಂತಂದರು. ಗುರುಗಳೇನು ಮಾತಾಡಲಿಲ್ಲ. ಆಯಿತು ಅಂದರು. ಅದೇನಾಯಿತು, ಗುರುಗಳು ತುಂಬ ಬ್ಯುಸಿ, ಗೊತ್ತಿರುತ್ತೆ ಪ್ರತಿಯೊಬ್ಬರು ಗುರುಗಳು ಎಷ್ಟೆಷ್ಟು ಬೇರೆ ಬೇರೆ ಕೆಲಸದಲ್ಲಿರ್ತಾರೆ. ಸರಿ, ಏನಾಯಿತು, ಗುರುಗಳು ಸಂಚಾರಕ್ಕೆ ಹೊರಟು ಬಿಟ್ರು, ಮತ್ತೆ ಸಿಗಲಿಲ್ಲ. ಇವರು ಹಾಗೆ ಉಪಯೋಗಿಸ್ಕೊಳ್ತಾದ್ರೆ ಹಾಗೆ ನಡೀತಾ ಇತ್ತು ಪೂಜೆ. ಯಾಕಂದರೆ ಸಮಯನೇ ಇಲ್ಲ, ಕರೆದು ಮಾಡಿಸಿ ಎಲ್ಲ ಅಷ್ಟು ಬ್ಯುಸಿ, ಸಮಯನೇ ಇಲ್ಲ. ಹೀಗೆ ಒಂದಷ್ಟು ದಿವಸ ಕಳೆದು ಹೋಗ್ಬಿಡ್ತು. ಆಶ್ಚರ್ಯ ನೋಡಿ, ಈ ಮಂತ್ರಾಲಯದಲ್ಲಿ ಏನು ಮುಖ್ಯ ಆಫೀಸ್ ಇರುತ್ತಲ್ಲ, ಅದಕ್ಕೊಂದು ಮನಿ ಆರ್ಡರ್ ಬಂತು. ಆ ಮನಿ ಆರ್ಡರ್ ಜೊತೆಗೆ ಆ ಕೂಪನ್ ಏನಿತ್ತಲ್ಲ, ಆ ಕೂಪನ್ನಲ್ಲಿ ಒಂದು ವಿಷಯ ಬರೆದಿತ್ತು. ಇದನ್ನು ಒಬ್ಬರು ಕಳಿಸಿದ್ರು. ಏನು ಬರೆದಿತ್ತು, ಯಾರು ಕಳಿಸಿದ್ದನ್ನೆಲ್ಲ? ವಿಜಯವಾಡದ ಕೃಷ್ಣ ಭಟ್ರು ಅಂತ ಒಬ್ಬರಿದ್ದರು. ಅವರು ಇದನ್ನು ಕಳಿಸಿದ್ದಾರೆ, ಮನಿ ಆರ್ಡರ್ನ, ಮತ್ತು ಬರೆದು ಕಳಿಸಿದ್ದಾರೆ. ಅದರಲ್ಲಿ ಏನು ಬರೆದಿತ್ತು ಅಂತ ನೀವು ಕೇಳಬೇಕು, ಶಾಕ್ ಆಗ್ತೀರಿ. ಏನು ವಿಷಯ ಅಂಥದ್ದಿತ್ತು ಅದರಲ್ಲಿ ಅಂದರೆ, ಕೆಲವು ದಿವಸದ ಹಿಂದೆ, ಅಂದರೆ ಮನಿ ಆರ್ಡರ್ ಕಳಿಸೋ ಮುಂಚೆ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಅವರ ಕನಸಿನಲ್ಲಿ ರಾಯರು ಬಂದಿದ್ದಾರೆ.
ಬಂದಾಗ ಇವ್ರಿಗೆ ಆನಂದ ಬಾಷ್ಪ ತಡಿಲಿಕ್ಕೆ ಆಗ್ತಾಯಿಲ್ಲ ಆ ಕನಸಿನಲ್ಲಿ. ಯಾಕೆಂದರೆ ರಾಯರ ದರ್ಶನ ಅನ್ನೋದು ನಿಮಗೆ ಕನಸಿನಲ್ಲಾಗೋದು ಅನ್ನೋದು ಬಹಳ ಕಷ್ಟ. ಸುಮ್ಮನೆ ಎಲ್ರಿಗೂ ಆಗೋವಂಥ ಮಾತಲ್ಲ. ಬಂದು ಸುಮ್ಮನೆ ದರ್ಶನ ಕೊಟ್ಟು ಹೊರಟೋಗ್ಬಿಡ್ತಾರೆ ಕೆಲವು ಸಲ. ಮೊದಲು ದರ್ಶನ ಆಗಲಿಕ್ಕೆ ಎಷ್ಟೋ ಪುಣ್ಯ ಮಾಡಿರಬೇಕು. ಎಷ್ಟೋ ಜನ ಕೇಳೋದಿದೆ, ರಾಯರ ದರ್ಶನ ಆಗೋಯ್ತು, ಏನು ಸೂಚನೆ ಕೊಡ್ತಾ ಇದ್ದಾರೆ? ದರ್ಶನ ಕೊಟ್ರಲ್ಲ ಅದೇ ನಿಮ್ಮ ಪುಣ್ಯ ಫಸ್ಟು, ಆಮೇಲೆ ಅವ್ರು ಸೂಚನೆ ಕೊಡೋದಿರಲಿ. ಮೊದಲನೇ ಮಾತು. ಎರಡನೇ ಮಾತು, ಅವರ ಮಾತು ನೀವು ಕೇಳ್ತಾ ಇದ್ದೀರಿ ಅಂದರೆ ರಾಯರ ಶಬ್ದವನ್ನು ನಿಮ್ಮ ಕಿವಿಯಿಂದ ಕೇಳ್ತಾ ಇದ್ದೀರಿ. ಅದು ಕನಸು ಆದರೂ ಅದು ನನಸಂತಾನೆ ಅದು. ಯಾಕೆ ನಿಜ ಮುಂದೆ ನಡೆಯೋದೆಲ್ಲ ಸರಿ. ರಾಯರು ಏನು ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಆಶ್ಚರ್ಯ ನೋಡಿ, ಇವ್ರ ಭಾಗ್ಯ ಎಷ್ಟು ಅಂದರೆ ಇವ್ರ ಕೈಲಿ ಸೇವೆ ತಗೊಬೇಕಾಗಿದೆ. ರಾಯರಿಗೆ ಅನ್ನಿಸ್ಬಿಟ್ಟಿದೆ. ಬಂದೇನು ಹೇಳಿದ್ರು, ನೋಡು ನನ್ನ ದೇವಸ್ಥಾನದ ಅಂದರೆ ಮಂತ್ರಾಲಯದಲ್ಲಿ ಏನು ಅರ್ಚಕರು ಪೂಜೆಗೆ ಬಳಸ್ತಾರಲ್ಲ, ಅಲ್ಲಿ ಒಂದು ವಸ್ತು ಅದು ರಿಪೇರಿ ಆಗಬೇಕಾಗಿದೆ. ಹಾಗಾಗಿ ನೀನು 15 ರೂಪಾಯಿಯನ್ನು ಕಳಿಸ್ಬೇಕು ಅಂತ. ಇಷ್ಟೇ ಅಪ್ಪಣೆ ಆಯ್ತಂತೆ. ನೋಡಿ, ಇಲ್ಲಿರೋ ಅರ್ಚಕರೇನು ಫೋನ್ ಮಾಡಿ ಹೇಳಲಿಲ್ಲ. ಇದು ಹಳೆ ಕಾಲ, ಅಲ್ಲೇನು ಫೋನ್ ಮಾಡು ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಇವ್ರಿಗೆ. ಅದು ಕೃಷ್ಣ ಭಟ್ರಿಗೆ ಹೇಳಿಲ್ಲ. ಸ್ವಾಮಿಗಳು ಮೌನ, ಆಗಿನ ಕಾಲದವರು, ಅವರು ಸಂಚಾರದಲ್ಲಿದ್ದರು. ಈ ಕಡೆ ರಾಯರು ಸೂಚನೆ ಕೊಟ್ಟಿದ್ದಾರೆ ಇವನಿಗೆ 15 ರೂಪಾಯಿ ಕಳಿಸು ಅಂತ. ನಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಈಗಿನ ಕಾಲದಲ್ಲಿ ನಾವು 15 ರೂಪಾಯಿ ಅಂದರೆ ನಕ್ಕೆ ಬಿಡ್ತೀವಿ. ಅದು ಹಿಂದಿನ ಕಾಲದಲ್ಲಿ 1 ರೂಪಾಯಿ ಅಂದ್ರೆ ಅದಕ್ಕೆ ತುಂಬ ಬೆಲೆ ಇತ್ತು, ಅಷ್ಟಿತ್ತು. ಇಲ್ಲ, 15 ರೂಪಾಯಿ ನೀನು ಕೊಡಬೇಕು, ಕಳಿಸು ಅಂತ ಅಪ್ಪಣೆ ಆಯಿತು. ಇಷ್ಟಾದಮೇಲೆ ಇವ್ರೇನೋ ಮಾತಾಡೋಣ ಅಂದ್ಕೊಂಡ್ರು, ಕಾಣಿಸ್ಲಿಲ್ಲ ರಾಯರು. ದರ್ಶನ ಕೊಟ್ಟು ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ರು, ಆಮೇಲೆ ಕಾಣಲಿಲ್ಲ. ಆಯಿತು ಅಂಥೇಳಿ ಇವರು ಅದೇ ರೀತಿ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಆ ಪತ್ರದಲ್ಲಿ. ಹಂಚಿಕೊಂಡು ಅದಕ್ಕೋಸ್ಕರ ನಾನು ಈ ಮನಿ ಆರ್ಡರ್ ಮಾಡಿದ್ದೀನಿ, ದಯವಿಟ್ಟು ಈ ನನ್ನ ಸೇವೆಯನ್ನು ಸ್ವೀಕರಿಸಬೇಕು, ರಾಯರ ಅಪ್ಪಣೆ ಆಗಿದೆ ಅಂಥೇಳಿ ಕಳಿಸಿದ್ದಾರೆ. ಇವರು ತೆಗೆದು ನೋಡ್ತಾರೆ ಆಫೀಸ್ನವರು. ಏನಾಗಿದೆ ನಮಗೆ ಗೊತ್ತಿಲ್ವಲ್ಲ ಅಂತಾರೆ ಇವರು. ಆಫೀಸ್ನಲ್ಲಿರೋರು, ಮಠದಲ್ಲಿ ಯಾವ ಪೂಜಾ ಸಾಮಗ್ರಿ ರಿಪೇರಿ ಆಗಬೇಕಾಗಿದೆ, ಏನು ಅರ್ಥ ಆಗ್ತಾ ಇಲ್ಲ. ಸರಿ ಆಯಿತು, ಅವ್ರು ಯಾರಿಗೂ ಅರ್ಥ ಆಗಲಿಲ್ಲ ಆಫೀಸ್ನಲ್ಲಿರೋರಿಗೆ. ಆ ಹಣ ಏನಿತ್ತು ಅದನ್ನು ಒಂದು ಕಡೆ ಇಟ್ಟಿದ್ರು. ಇಷ್ಟ ಆಯ್ತಲ್ಲ, ಸೀದಾ ಹೋಗಿ ಸ್ವಾಮಿಗಳಿಗೆ ತಿಳಿಸ್ತಾರೆ. ನೋಡಿ ಸ್ವಾಮಿ, ಹೀಗೊಂದು ಮನಿ ಆರ್ಡರ್ ಬಂದಿತ್ತು, ಅದಲ್ಲಿ ಹೀಗೆ ಬರೆದಿತ್ತು, ರಾಯರ ಅಪ್ಪಣೆ ಕೊಡಿಸಿದಾರಂತೆ, ಅದಕ್ಕೆ 15 ರೂಪಾಯಿ ವಿಜಯವಾಡದ ಕೃಷ್ಣ ಭಟ್ರು ಕಳಿಸಿದ್ದಾರೆ. ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಪೂಜಾ ಸಾಮಗ್ರಿ ಏನು ರಿಪೇರಿ ಆಗಬೇಕಾಗಿದೆ ಗೊತ್ತಿಲ್ಲ. ನಾವು ಆ ಹಣನ ಜೋಪಾನವಾಗಿ ಇಟ್ಟಿದ್ದೀವಿ ಸ್ವಾಮಿ ಅಂತ ಪ್ರಾಮಾಣಿಕರು ಹಾಗೆ ಮಾಡಿದ್ದಾರೆ. ಏನಿದೆಯೋ ಅದನ್ನು ಇದ್ದದ್ದು ಹಾಗೆ ಹೇಳಿದ್ದಾರೆ. ಸ್ವಾಮಿಗಳಂದರು ಅರ್ಚಕರನ್ನು ಕರ್ಕೊಂಡು ಬನ್ನಿ ಅಂತ. ಹೋದರು, ಅರ್ಚಕರಿಗೆ ತಿಳಿಸಿದ್ರು, ನೀವು ಬರಬೇಕು, ಸ್ವಾಮಿಗಳ ಅಪ್ಪಣೆ ಆಗಿದೆ. ಅರ್ಚಕರು ಬಂದರು. ಸ್ವಾಮಿಗಳಂದರು, ಅವತ್ತು ನೀವು ಅಂದಿದ್ರಲ್ಲ ಗಂಟೆ ಅದು ರಿಪೇರಿ ಆಗಬೇಕಾಗಿದೆ ಅಂತ, ನೋಡಿ ರಾಯರು ಪ್ರೇರಣೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ ಬೇಕಾಗಿದ್ದು ಅಂತ. ಅರ್ಚಕರು ಕಕ್ಕಾಬಿಕ್ಕಿ, ಏನು ಪ್ರೇರಣೆ ಆಗಿದೆ, ಏನು ಕಳಿಸಿದ್ದಾರೆ, ಯಾರು, ಏನೂ ಗೊತ್ತಿಲ್ಲ ಅವ್ರಿಗೆ ವಿಚಾರ. ಆಗ ಅಲ್ಲಿರೋ ಶಿಷ್ಯರು ಹೇಳ್ತಾರೆ, ಇಲ್ಲ ಈ ಥರ ಒಂದು ಮನಿ ಆರ್ಡರ್ ಬಂದಿತ್ತು, 15 ರೂಪಾಯಿ ಅದರಲ್ಲಿ ಕಳಿಸಿದ್ದಾರೆ, ಅವ್ರಿಗೆ ಕನಸಾಯ್ತಂತೆ. ಆ ಕನಸಿನಲ್ಲಿ ರಾಯರು ಹೇಳಿದ್ದಾರೆ ದೇವಸ್ಥಾನಕ್ಕೆ ಬೇಕಾದ ಒಂದು ಪೂಜಾ ಸಾಮಗ್ರಿ ರಿಪೇರಿ ಆಗಬೇಕಾಗಿದೆ ಅಂತ. ಅರ್ಚಕರಿಗೆ ಒಂಥರ ಕಕ್ಕಾಬಿಕ್ಕಿ, ಅವರು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಭಾವುಕರಾಗ್ಬಿಡ್ತಾರೆ ಅರ್ಚಕರು. ಇದು ಎಂಥ ರಾಯರ ಒಂದು ಮಹಿಮೆ, ಅಲ್ಲಿ ಪ್ರೇರಣೆ ಮಾಡಿದ್ದಾರೆ ಅಂತ. ಸರಿ, ಆಮೇಲೆ ಸ್ವಾಮಿಗಳು ಮುಗುಳ್ನಗ್ತಾರೆ. ನೋಡಿದ್ರ, ನಿಮ್ಮ ಪ್ರಾರ್ಥನೆ ಅಲ್ಲಿ ರಾಯರಿಗೆ ಸಲ್ಲಿದೆ, ನೇರ ಅವರೇ ಪ್ರೇರಣೆ ಮಾಡಿದ್ದಾರೆ ಅಂತ. ಆಯಿತು ಅಂತ ಸಂತೋಷದಿಂದ ಅಕ್ಕಸಾಲಿಕನನ್ನು ಕರೆಸ್ತಾರೆ. ಶ್ರೀಗಳೇ ಹೇಳ್ತಾರೆ, ಕರ್ಕೊಂಬನ್ನಿ ಅವ್ರಿಗೆ ಹೇಳೋಣ ಅಂತ. ನಿಮ್ಗೆ ಆಶ್ಚರ್ಯ, 15 ರೂಪಾಯಿ ಯಾಕೆ ಅಂತ. ರಾಯರಿನೇನು ಪ್ರೇರಣೆ ಮಾಡಿಲ್ಲ, 15 ರೂಪಾಯಿ ಕಳಿಸು ಅಂತ ಹೇಳಿದ್ದಾರೆ ಅಷ್ಟೇ. 100 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ, 5 ರೂಪಾಯಿನೂ ಅಲ್ಲ, ಅದೇನು 15 ರೂಪಾಯಿ. ನೋಡಿ, ಅವನು ಅಕ್ಕಸಾಲಿಗ ಬಂದಲ್ಲ, ಬಂದಾಗ ಅವನ್ನ ಕೇಳ್ತಾರೆ, ಇದು ರಿಪೇರಿ ಆಗಬೇಕಾಗಿದೆಯಲ್ಲ, ಇದಕ್ಕೆ ಎಷ್ಟು ತಗೊಳ್ತೀಯ ಅಂತ. ಅವನೇನು ಹೇಳ್ತಾನೆ, 12 ರೂಪಾಯಿ ಬೆಳ್ಳಿ ಬೇಕು ಇದಕ್ಕೆ, ಇನ್ನು 3 ರೂಪಾಯಿ ನನಗೆ ಕೊಡಿ ಅಂತ ಅಂತಾನೆ ಕೆಲಸಕ್ಕೆ. ಕರೆಕ್ಟಾಗಿ 15 ರೂಪಾಯಿ ಅವ್ನು ಕೇಳಿದ್ದು. ಏನಿದು,
ಲೆಕ್ಕ ಅಂದರೆ ಲೆಕ್ಕ. ಎಷ್ಟು ಬೇಕೋ ಅಷ್ಟೇ ಪ್ರೇರಣೆ ಮಾಡಿದ್ದು. 1 ರೂಪಾಯಿ ಆಚೆ ಕಡಿಮೆನೂ ಇಲ್ಲ, ಈ ಕಡೆ ಜಾಸ್ತಿನೂ ಇಲ್ಲ. ಸರಿಯಾಗಿ ಅವನೇನು ಕೇಳ್ತಾನೆ ಎಷ್ಟು ಬೇಕೋ ಅಷ್ಟೇ ಪ್ರೇರಣೆ ಆಗಿದ್ದು, ಅವ್ರು ಅಷ್ಟೇ ಕಳಿಸಿದ್ದಾರೆ ಸರಿಯಾಗಿ. ಈ ಘಟನೆಯಿಂದ ನಮಗೇನು ಅರ್ಥ ಆಯಿತು? ರಾಯರು ತಾವೇ ನಮ್ಮ ಕೈಲಿ ಸೇವೆಯನ್ನು ತಗೊಳ್ಬೇಕು ಅಂದರೆ ಎಷ್ಟು ಶ್ರದ್ಧೆಯಿಂದ ಅವ್ರ ಸೇವೆಯನ್ನು ಹಿಂದೆ ಮಾಡಿರಬೇಕು. ಕೃಷ್ಣ ಭಟ್ರು ಹಾಗೆ ತುಂಬ ಸೇವೆ ಮಾಡಿದವರು. ಅವ್ರ ಕೈಲಿ ಸೇವೆಯನ್ನು ತಗೊಳ್ಬೇಕು, ಅವರ ಶ್ರದ್ಧಾಭಕ್ತಿಗೆ ಮೆಚ್ಚಿದ್ರು ರಾಯರು. ಹಾಗಾಗಿ ಪ್ರೇರಣೆ ಮಾಡಿದರು. ಕನಸಿನಲ್ಲಿ ದರ್ಶನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಆಮೇಲೆ ಆ ಕೃಷ್ಣ ಭಟ್ರು ಬಂದು ರಾಯರ ಮುಂದೆ ಬಹಳ ಆಶ್ಚರ್ಯಪಟ್ಟು ನಮಸ್ಕಾರವನ್ನು ಮಾಡ್ತಾರೆ. ರಾಯರೇ, ಎಂಥ ಸೇವೆ ನನ್ನ ಬೈಲಿ ಸ್ವೀಕಾರವನ್ನು ಮಾಡಿದ್ರಿ. ಅರ್ಚಕರು ಹೇಳ್ತಾರೆ, ಈ ಥರ ಎಲ್ಲ ಆಯಿತು, 15 ರೂಪಾಯಿನೇ ಬೇಕಾಗಿತ್ತು ಸರಿಯಾಗಿ ಅಂತ. ಕೃಷ್ಣ ಭಟ್ರಿಗೆ ಆಶ್ಚರ್ಯ ಆಗುತ್ತೆ. ಎಂಥ ರಾಯರ ಒಂದು ದಿವ್ಯವಾದ ಅನುಗ್ರಹ ನನ್ನ ಮೇಲೆ. ಯಾಕೆಂದರೆ ನಂತ ಇರೋರು ಬೇಕಾದಷ್ಟು ಜನ ಭಕ್ತರಿದ್ದಾರೆ ರಾಯರಿಗೆ. ಯಾರೋ ಇನ್ನೊಬ್ಬ ಭಕ್ತನ ಕನಸಿನಲ್ಲಿ ಬಂದು ಪ್ರೇರಣೆ ಮಾಡ್ಬೋದಿತ್ತು, ಅದನ್ನು ನನ್ನ ಕೈಲಿ ಸೇವೆ ತಗೊಂಡಿದ್ದಾರಲ್ಲ ಅಂಥೇಳಿ ಶ್ರದ್ಧಾಭಕ್ತಿ ನಮಸ್ಕಾರ ಮಾಡಿ ತಮ್ಮ ಸ್ಥಾನಕ್ಕೆ ಅವರು ವಿಜಯವಾಡಕ್ಕೆ ಹೊರಟು ಬಿಡ್ತಾರೆ. ಈ ರೀತಿಯ ಒಂದು ಅನುಭವ ಅಂದರೆ ರಾಯರು ನಮ್ಮ ಕೈಯಲ್ಲಿ ನಿಜವಾಗಿ ಸೇವೆಯನ್ನು ತಗೊಂಡು ನಮಗೆ ಅನುಗ್ರಹ ಆಗಬೇಕು ಅಂತಾದರೆ ಆಗ ಕೆಲವು ಶ್ಲೋಕಗಳಿವೆ. ಇದನ್ನು ಪ್ರತಿನಿತ್ಯ ನಾವು ಪಾರಾಯಣ ಮಾಡಬೇಕು. ಮಾಡಿದರೆ ರಾಯರು ಖಂಡಿತ ಅನುಗ್ರಹಿಸ್ತಾರೆ. ಹಾಗಾದರೆ ಯಾವ ಶ್ಲೋಕಗಳಿವು, ಇವುಗಳ ಅರ್ಥ ಏನು ಅನ್ನೋದನ್ನು ಈಗ ನೋಡೋಣ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡಮೂಕೋಪಿ ವಾಕ್ಪತಿ ಪೂರ್ಣಾಯುಃ ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾತ್ ಭವೇತ್. ಇದು ಒಂದು ಶ್ಲೋಕ. ಯಃ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಎರಡನೇ ಶ್ಲೋಕ. ಇದು ಮೂರನೇದು. ಯದ್ವೃಂದಾವನಮಾಸಾದ್ಯ ಪಂಗುಃ ಖಂಜೋಪಿ ವಾಜನಃ ಸ್ತೋತ್ರೇಣಾನೇನ ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಘಾಲೋ ಭವೇದೇವ ಗುರುರಾಜ ಪ್ರಸಾದತಃ. ಗುರುರಾಜ ಪ್ರಸಾದತಃ, ಗುರುರಾಯರ ಪ್ರಸಾದ ಆದರೆ ಏನೇನು ಸಿಗುತ್ತೆ? ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಒಬ್ಬ ಕುರುಡ, ಕಣ್ಣು ಕಾಣಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಗುರುರಾಯರ ಅನುಗ್ರಹ ಆಯಿತು ಅಂದರೆ ದಿವ್ಯ ದೃಷ್ಟಿ ಸ್ಯಾತ್, ಒಳ್ಳೆ ಕಣ್ಣಿನ ದೃಷ್ಟಿ ಬರುತ್ತೆ. ದೊಡ್ಡವ್ರ ಮನಸ್ಸು ಮಾಡಿದರೆ ಅವರ ಮಂತ್ರಾಕ್ಷತೆ, ಅವರ ಪಾದೋದಕ, ಅದರ ಪ್ರಭಾವನೆ ಬೇರೆ. ಏನು ಬೇಕಾದ್ರೂ ಆಗುತ್ತೆ, ಮನಸ್ಸು ಬರಬೇಕು. ಹಾಗೆ ನಾವು ಅವರ ಸೇವೆಯನ್ನು ಮಾಡಬೇಕು. ಈಗ ತಾನೇ ನಾವು ಹಿಂದೆ ಕಥೆ ಕೇಳಿದ್ವಿ. ಅಂಧೋಪಿ, ಅವ್ರಿಗೆ ಗೊತ್ತಿಲ್ಲ ಈ ಥರ ಗಂಟೆ ರಿಪೇರಿ ಆಗಬೇಕಾಗಿದೆ, ಏನೋ ಗೊತ್ತಿಲ್ಲ, ಅಜ್ಞಾನ ಇದೆ. ಕುರುಡರು ಅಂದರೆ ಕಣ್ಣಿದ್ದವರು ಕುರುಡ್ರೆ ಯಾವ ರೀತಿ? ಜ್ಞಾನ ಇಲ್ಲದೆ ಇದ್ರೆ. ಕಣ್ಣಿದ್ದವನಿಗೆಲ್ಲ ಕಾಣಿಸ್ಬೇಕು, ಎಲ್ಲ ಕಂಡ್ರೆ ಅವನು ಕುರುಡ ಅಲ್ಲ, ಎಲ್ಲ ಕಾಣಿಸ್ಬೇಕು ಅಂತಿಲ್ಲ. ಎಲ್ಲೋ ದೂರದಲ್ಲಿದ್ದ ವ್ಯಕ್ತಿಗೆ ಇಲ್ಲಿ ಗಂಟೆ ರಿಪೇರಿ ಆಗಬೇಕು ಅಂತ ಎಲ್ಲಿ ಗೊತ್ತಿದೆ? ಕಣ್ಣಿಲ್ಲ. ದಿವ್ಯ ದೃಷ್ಟಿಯನ್ನು ಕೊಟ್ಟರು ರಾಯರು, ನೋಡು, ಹೋಗು, ಸೇವೆ ಮಾಡು ಅಂತ. ಈ ತರಹದ ದಿವ್ಯ ದೃಷ್ಟಿಯನ್ನು ರಾಯರು ನಮಗೆ ಪ್ರತಿ ನಿತ್ಯ ಕಷ್ಟ ಕಾಲದಲ್ಲಿ ಎಚ್ಚರಿಸಿ ನಮಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ ಅಂತಾದರೆ ಸುಗಮ ಆಗಿಬಿಡುತ್ತೆ ನಮ್ಮ ಜೀವನ. ಹಾಗಾಗಿ ನಾವು ಕುರುಡರ ಥರನೇ, ಕಣ್ಣಿದೆ ಅಂತ ಹೆಸರಿಗೆ ಮಾತ್ರ, ಆದರೆ ಸರಿಯಾಗಿ ದಾರಿ ಕಾಣ್ತಾ ಇದ್ರು ದಾರಿ ಕಾಣದೇ ಇರೋರ ಥರ ಓಡಾಡ್ತಾ ಇದ್ದೀವಿ. ಹಾಗಾಗಿ ದಿವ್ಯ ದೃಷ್ಟಿಯನ್ನು ಕರುಣಿಸಿ ರಾಯರೇ ಅಂತ ಪ್ರಾರ್ಥಿಸಬೇಕು. ಅಷ್ಟೇ ಅಲ್ಲ, ಪ್ರಹ್ಲಾದರಾಜರ ಒಂದು ಘಟನೆಯಲ್ಲೂ ಹಾಗೆ ಅಂಧರಾಗ್ಬಿಟ್ಟಿದ್ರು. ಯಾರು? ದೈತ್ಯ ಬಾಲಕರು. ಪಾಪ ಚಂಡಮಾರುತರ ಕೈಲಿ ಅಧ್ಯಯನ ಮಾಡಿದ್ರು, ಬರೀ ಬೇಡದಿರೋ ವಿಷಯನೇ ಹೇಳ್ಕೊಟ್ರು. ಇವ್ರಿಗೆ ಇರೋ ಕಣ್ಣು ಹೋಗ್ಬಿಡ್ಬೇಕು ಅಂತ. ಆ ಥರ ಜ್ಞಾನ ಸರಿಗಿಲ್ಲ, ಅಜ್ಞಾನ ತುಂಬಿಸ್ಬಿಟ್ಟಿದ್ದಾರೆ. ಹಿರಣ್ಯಕಶಿಪುನೇ ದೇವರ, ಅದನ್ನು ತುಂಬಿಸ್ತಾ ಇದ್ರು ಗುರುಗಳು. ಎಲ್ಲ ದೇವತೆಗಳ ಮೇಲೆ ದ್ವೇಷ, ದೇವರ ಮೇಲೆ ದ್ವೇಷವನ್ನು ತುಂಬಿಸಿದ್ದಾರೆ. ದಿವ್ಯ ದೃಷ್ಟಿಯನ್ನು ಕೊಟ್ರ ಹಾಳು ಮಾಡ್ತಾ ಇದ್ದಾರೆ, ಇರೋ ದೃಷ್ಟಿನ ಹಾಳು ಮಾಡ್ತಾ ಇದ್ದಾರೆ. ಯಾರು? ಚಂಡಮಾರುತರ ಗುರುಗಳು. ಆದರೆ ಪ್ರಹ್ಲಾದರಾಜರು ದಿವ್ಯ ದೃಷ್ಟಿಯನ್ನು ಕೊಟ್ಟರು. ಇದೊಂದು. ವ್ಯಾಸರಾಜರು ಹಾಗೆ ಸರಿಯಾಗಿ ಶಾಸ್ತ್ರಗಳನ್ನು ಓದಿದ್ರೂ ಅರ್ಥ ಆಗ್ತಾ ಇಲ್ಲ, ಅಜ್ಞಾನ. ಆಗ ನೋಡಿ
ಗ್ರಂಥಗಳನ್ನು ಬರೆದಿದ್ದೇನೆ. ಅಂದರೆ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ, ಈ 3 ಗ್ರಂಥಗಳನ್ನು ಕೊಟ್ಟು ಇದು ನರಸಿಂಹದೇವರ 3 ಕಣ್ಣಿಂತಾರೆ. ಈ ಕಣ್ಣಿನ ಮುಖಾಂತರ ನೋಡಿ ನಿಮಗೆ ಶಾಸ್ತ್ರ ಎಲ್ಲ ಅರ್ಥ ಆಗುತ್ತೆ ಅಂತ. ಹೀಗೆ ಪ್ರಹ್ಲಾದರಾಜರ ರೂಪದಲ್ಲಾಗಲಿ, ರಾಯರಾಗಿದ್ದಾಗಲಿ, ವ್ಯಾಸರಾಜರಾಗಿದ್ದಾಗಲಿ ಅಂಧರಾದವರಿಗೆಲ್ಲ ದಿವ್ಯ ದೃಷ್ಟಿಯನ್ನು ಕೊಟ್ಟು ಕರುಣಿಸಿದ್ದಾರೆ. ಹೀಗೆ ಕಣ್ಣಿದ್ದವ್ರಿಗೂ ಒಳ್ಳೆಯ ದೃಷ್ಟಿ ಕೊಟ್ಟಿದ್ದಾರೆ, ಕಣ್ಣು ಇಲ್ಲದೇ ಇರೋರಿಗೂ ಒಳ್ಳೆಯ ದೃಷ್ಟಿ ಕೊಟ್ಟಿದ್ದಾರೆ. ಇದು ಒಂದರ್ಥ. ಇನ್ನು ಏಡಮೂಕೋಪಿ ವಾಕ್ಪತಿ, ಏಡಮೂಕ, ಮಾತಾಡ್ಲಿಕ್ಕೆ ಬರಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಹುಟ್ಟು ಕಿವುಡ ಹುಟ್ಟು ಮೂಕ ಅಂತ ಅನ್ಬೇಕು. ಇಂಥ ವ್ಯಕ್ತಿಗೂ ರಾಯರ ಅನುಗ್ರಹ ಆಯಿತು ಅಂದರೆ ವಾಕ್ಪತಿ, ವಾಕ್ಪತಿಯಿಂದ ಬೃಹಸ್ಪತ್ಯಾಚಾರ್ಯರು ಅಂತ ಅರ್ಥ. ಮಾತಿಗೆ ಅಧಿಪತಿಗಳು, ಅವರ ಅನುಗ್ರಹ ಆಯಿತು ಅಂದರೆ ಚೆನ್ನಾಗಿ ಮಾತನಾಡೋ ಶಕ್ತಿ ಬರುತ್ತೆ. ಎಂಥ ವ್ಯಕ್ತಿಗೂ ಮಾತನಾಡೋ ಶಕ್ತಿಯನ್ನು ರಾಯರು ಕರುಣಿಸ್ತಾರೆ. ಪ್ರಹ್ಲಾದರಾಜರು ಹಾಗೆ. ಎಲ್ಲ ದೈತ್ಯ ಬಾಲಕರು ಏಡಮೂಕರ ಥರ, ಕಿವಿ ಕೇಳಿಸ್ದೇ ಇರೋ ಥರ, ಮಾತಾಡ್ಲಿಕ್ಕೆ ಬರದೇ ಇರೋ ಥರ ಇದ್ದರು. ವಸ್ತುತ 2 ಸರಿ ಇತ್ತು ಅವ್ರಿಗೆ, ದೈತ್ಯ ಬಾಲಕರಿಗೆ. ಆದರೆ ಆಮೇಲೆ ಉಪದೇಶ ಕೊಟ್ಟರು ದೈತ್ಯ ಬಾಲಕರೆಲ್ಲ ಸೇರಿ ಎಲ್ಲರ ಮುಂದೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ವಾಕ್ಪತಿಗಳಾಗ್ಬಿಟ್ರು. ಇನ್ನು ವ್ಯಾಸರಾಜರು ಕೂಡ ಏಡಮೂಕರಂತೆ ಇದ್ದವರು. ಯಾರು? ಈ ಶಾಸ್ತ್ರಬೋಧವರು. ಯಾರು ಬೇರೆಯವ್ರು ಬಂದು ವಾದ ಮಾಡಿದರೆ ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ರು, ಅದೇ ಮಾತಾಡ್ಲಿಕ್ಕೆ ಬರಲ್ಲ, ಕೇಳಿಸ್ಕೊಳ್ದೇ ಇರೋ ಥರ ಸುಮ್ಮನೆ ಇರಬೇಕು, ಹಾಗಾಗ್ತಾ ಇತ್ತು. ಆದರೆ ವಾಕ್ಪತಿ ಬೃಹಸ್ಪತಿ ಅಂತೆ ಒಳ್ಳೆಯ ಜ್ಞಾನವನ್ನು ಕೊಟ್ಟರು ತಮ್ಮ ಗ್ರಂಥದ ಮುಖಾಂತರ. ಹೀಗೆ ಈ ಶ್ಲೋಕದ ಪ್ರತಿಯೊಂದು ಘಟನೆ ಅದು ಪ್ರಹ್ಲಾದರಾಜರ ಬಗ್ಗೆ, ರಾಯರ ಬಗ್ಗೆ, ವ್ಯಾಸರಾಜರ ಬಗ್ಗೆ ತಿಳಿಸ್ತಾ ಇದೆ. ಇಂಥ ಇವರೆಲ್ಲರ ಅನುಗ್ರಹ ಆಗಿ ನಮಗೇನು ಸಿಗಬೇಕು? ಪೂರ್ಣಾಯುಹು, ಪೂರ್ಣ ಆಯುಷ್ಯ. ಎಷ್ಟಿದೆಯೋ ಈ ಜನ್ಮದಲ್ಲಿ ಆಯುಷ್ಯ ಅಷ್ಟು ಪೂರ್ಣವಾಗಿ ಅನುಭವಿಸ್ಬೇಕು. ಹಾಗೆ ಪೂರ್ಣ ಸಂಪತ್ತಿ, ಆಯುಷ್ಯ ಜಾಸ್ತಿ ಇದ್ರೇನು ಸಂಪತ್ತು ಪೂರ್ಣವಾಗಿರಬೇಕಲ್ಲ ಬದುಕಿರೋವರೆಗೂ, ಅದೂ ಆಗತ್ತೆ. ಯಾವಾಗ? ಸ್ತೋತ್ರಸ್ಯ ಅಸ್ಯ ಜಪಾತ್ ಭವೇತ್. ಈ ಸ್ತೋತ್ರವನ್ನು ಜಪ ಮಾಡಿ ಅಂತ ಹೇಳಿದ್ದಾರೆ, ಪಾರಾಯಣ ಮಾಡಿ ಅಂತ ಅಷ್ಟೇ ಹೇಳಲಿಲ್ಲ. ಜಪ ಮಾಡೋದು ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ, ಅರ್ಥ ಗೊತ್ತಿಲ್ಲದೆ ಶಬ್ದ ಹೇಳೋದು ಅಲ್ಲ. ಶಬ್ದ ಹೇಳ್ದ ಅರ್ಥನೂ ಗೊತ್ತಿರಬೇಕು. ಅಂದರೆ ಅರ್ಥವನ್ನು ತಿಳ್ಕೊಂಡು ಈ ಸ್ತೋತ್ರವನ್ನು ಹೇಳಬೇಕು. ಅದಕ್ಕೋಸ್ಕರ ನಾವೀಗ ಅರ್ಥ ನೋಡ್ತಾ ಇದ್ದೀವಿ ಪ್ರತಿ ಶ್ಲೋಕದ್ದು. ಇದು ಜಪ ಅಂತ ಅನಿಸ್ಕೊಡುತ್ತೆ. ಈ ಜಪದಿಂದ ಇವೆಲ್ಲ ಫಲವನ್ನು ನಾವು ಪಡಿಬಹುದು. ಇದಾದ ಮೇಲೆ ಯಃ ಪಿಬೇತ್ ಜಲಮೇತೇನ. ಕೆಲವ್ರಿಗೆ ರೋಗಗಳಿರುತ್ತೆ, ಮಾನಸಿಕ ರೋಗ ಇರುತ್ತೆ ಕೆಲವ್ರಿಗೆ. ಹೊರಗಡೆ ಚೆನ್ನಾಗೇ ಇರ್ತಾರೆ, ಏನು ಎಲ್ಲ ಚೆನ್ನಾಗೇ ಇದೆಯಲ್ಲ ದೇಹ, ಏನು ರೋಗ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನೂ ಇಲ್ಲ ದೇಹಕ್ಕೆ. ಆದರೆ ಏನೋ ಒಂಥರ ಇರ್ತಾರೆ ಒಳಗಡೆಯಿಂದ, ಗೊತ್ತೇ ಆಗಲ್ಲ ಹೊರಗಿನ ಜನಕ್ಕೆ. ಈ ಮಾನಸಿಕ ರೋಗ ಇದೆಯಲ್ಲ, ಈ ರೋಗ ಪರಿಹಾರಕ್ಕೆ ಏನು ಮಾಡಬೇಕು? ಮತ್ತು ಕೆಲವ್ರಿಗೆ ಹೊಟ್ಟೆ ನೋವು, ಕೆಲವ್ರು ತಲೆನೋವು, ಒಂದಲ್ಲ ಒಂದೊಂದು ನೋವು, ಜೀವನದಲ್ಲಿ ಇಡೀ ದೇಹಕ್ಕೆ ನೋವು, ಮನಸ್ಸಿಗೆ ನೋವು, ಎಲ್ಲಿ ಜಾಗ ಖಾಲಿನೇ ಇಲ್ಲ, ನೋವಿಲ್ಲದೆ ಇರೋ ಜಾಗನೇ ಇಲ್ಲ, ಅಷ್ಟು ನೋವು ತುಂಬಿಕೊಂಡಿರ್ತಾರೆ ಮನುಷ್ಯರು. ಈ ನೋವು ಹೋಗಬೇಕಾ, ಈ ದೋಷ ಹೋಗಬೇಕಾ? ಅದಕ್ಕೊಂದು ಉಪಾಯ ಇದೆ. ಏನು? ಯಃ ಪಿಬೇತ್ ಜಲಂ ಏತೇನ. ಈ ಸ್ತೋತ್ರ ಪಾರಾಯಣ ಮಾಡಿ. ಏನನ್ನು ಇಟ್ಕೊಂಡು? ಮುಂದೆ ಒಂದು ಒಳ್ಳೆ ನೀರು ತಗೊಂಡು, ಈ ಪೂಜಾ ಬಟ್ಲಿರುತ್ತಲ್ಲ, ಪೂಜೆಗೆ ಪ್ರತಿನಿತ್ಯ ಉಪಯೋಗಿಸ್ತೀವಲ್ಲ, ಅದಕ್ಕೆ ಒಳ್ಳೆಯ ನೀರನ್ನು ಹಾಕ್ಕೊಂಡು, ಗಂಗಾ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿ, ಗಂಗೆ ಗಂಗೆ ಅಂತ ಹೇಳಿಕೊಂಡು ಆ ನೀರನ್ನು ಮುಟ್ಟುಕೊಂಡು ಈ ಸ್ತೋತ್ರವನ್ನೆಲ್ಲ ಪಾರಾಯಣ ಮಾಡಿ ಆಮೇಲೆ ಆ ನೀರನ್ನು ಕುಡಿಬೇಕು ಪ್ರತಿ ದಿವಸ. ಯಾರು ಹೀಗೆ ಮಾಡ್ತಾರೆ? ಕುಕ್ಷಿಗತಾಹ ದೋಷಾಹ. ಹೊಟ್ಟೆಯಲ್ಲಿರೋ ದೋಷ ಆಗಬಹುದು, ಬರೀ ಹೊಟ್ಟೆಯಲ್ಲಿರೋದಲ್ಲ, ತಲೆಯಲ್ಲಿರೋದಾಗಬಹುದು, ಅನೇಕ ದೇಹದ ಏನೇನು ದೋಷಗಳಿವೆ ಅದೆಲ್ಲ ತತ್ಕ್ಷಣಾತ್ ಸರ್ವೇ ನಶ್ಯತೆ. ಆ ಕ್ಷಣದಲ್ಲೇ ಎಲ್ಲ ಹೋಗುತ್ತೆ ಅಂತ. ಹಾಗಂತ ಔಷಧಿ ತಗೊಳ್ದೇ ಇರಬೇಡಿ, ಏನು ಔಷಧಿ ಇದೆಯೋ ಅದನ್ನು ತಗೊಳ್ಳಿ. ಹಾಗಂತ ರಾಯರು ಮಾಡ್ತಾರೆ ನಾವೆಲ್ಲ ಔಷಧಿ ಬಿಟ್ಬೇಡ ಅಂತ ಹೇಳಿ ಹಾಗೆಲ್ಲ ಮಾಡಬೇಡಿ. ಏನು ವೈದ್ಯಕೀಯ ಚಿಕಿತ್ಸೆ ಅದನ್ನು ತಗೊಬೇಕು, ಆದರೆ ಅದು ಫಲಕಾರಿಯಾಗಬೇಕಾ, ಚೆನ್ನಾಗಿ ನಿಮಗೆ ಔಷಧಿ ಕೆಲಸ ಮಾಡಬೇಕಾ? ರಾಯರ ಈ ಅಭಿಮಂತ್ರಿತವಾದ ಜಲ ಏನಿದೆ, ಅಂದರೆ ರಾಯರ ಸ್ತೋತ್ರವನ್ನು ಹೇಳಿಕೊಂಡು ಏನು ನೀರಿನ ಅಭಿಮಂತ್ರಣ ಮಾಡಿದರೆ ಇದನ್ನೂ ಜೊತೆಗೆ ತಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಆಗ ಸರಿಯಾಗಿ ಔಷಧಿ ಕೆಲಸನೂ ಮಾಡುತ್ತೆ, ನಮ್ಮ ಎಲ್ಲ ದೋಷಗಳು ಪರಿಹಾರನೂ ಆಗುತ್ತೆ. ಇದು ಹೇಗಾಯಿತು ಅಂದರೆ, ಎಕ್ಸಾಮ್ ಬರೀಲಿಕ್ಕೆ ಅಂತ ಒಬ್ಬ ಹೊರಡ್ತಾನೆ ಹುಡುಗ.
ಅವ್ನಿಗೆ ಯಾರೋ ಹೇಳ್ಬಿಟ್ರಿ ಹಿಂಗೆ, ಏನಿಲ್ಲ ಅಭಿಮಂತ್ರಣೆ ಮಾಡಿ ನೀರು ಕುಡಿದ್ಬಿಡು ರಾಯರು ನೋಡ್ಕೊತಾರೆ ಅಂತ. ಹಾಗೆ ಹೋಗಿ ಕೂತ, ಓದಲೇ ಇಲ್ಲ ಇಡೀ ವರ್ಷ, ಅವ್ನು ಪಾಸ್ ಆಗ್ತಾನ? ಸಾಧ್ಯ ಇಲ್ಲ. ರಾಯರು ಎಂಥವ್ರಿಗೆ ಅನುಗ್ರಹ ಮಾಡ್ತಾರೆ? ಇವನು ಕಷ್ಟಪಟ್ಟು ಓದಿರ್ಬೇಕು. ಓದಿದಾಗ ಅಯ್ಯೋ ಅಲ್ಲಿ ಪರೀಕ್ಷೆ ನೆನಪಾಗಲಿಲ್ಲ, ನೆನಪಾಗಲಿಲ್ಲ ಅನ್ನೋ ಮಾತೇ ಬರಲ್ಲ. ಯಾಕೆ? ದಿನ ಅಭಿಮಂತ್ರಿತವಾದ ನೀರನ್ನು ಕುಡಿದಿರ್ತಾನಲ್ಲ, ರಾಯರೆಲ್ಲ ನೆನಪಿಸ್ತಾರೆ ಅವನಿಗೆ. ಆ ಸಂದರ್ಭದಲ್ಲಿ ಅವನ್ನೆಲ್ಲ ಬರೀತಾನೆ. ಹಾಗಂತ ಪ್ರಯತ್ನ ಮಾಡ್ದೇನೆ ಹಾಗೇ ಬಂದ್ಬಿಟ್ಟು ರಾಯರು ಅನುಗ್ರಹ ಮಾಡ್ತಾರೆ, ಹಾಗಲ್ಲ. ಇದನ್ನು ಎಚ್ಚರದಿಂದ ನಾವು ತಿಳ್ಕೊಂಡು ಮಾಡಬೇಕು ಈ ವಿಷಯನ. ನಾವು ಪ್ರಯತ್ನ ಪಟ್ಟರೆ ಮಾತ್ರ ರಾಯರು ಅನುಗ್ರಹಿಸೋದು. ನಾವು ಸುಮ್ಮನೆ ಹಾಗೆ ಕೂತ್ರೆ ಯಾಕೆ ಅನುಗ್ರಹಿಸ್ತಾರೆ? ಆದ್ದರಿಂದ ನಾವೆಲ್ಲರೂ ನಮ್ಮ ವಿಷಯದಲ್ಲಿ ಪ್ರಯತ್ನ ಪಡೋಣ. ಪ್ರಯತ್ನ ಪಟ್ಟು ಮಾಡಿದರೆ ಆಗ ರಾಯರು ಖಂಡಿತ ಫಲ ಕೊಡ್ತಾರೆ ಅಂತ ಇಷ್ಟು ಈ ಶ್ಲೋಕದಲ್ಲಿ ಬಂದಿದ್ದು. ಇದು ಪ್ರಹ್ಲಾದರಾಜರ ಬಳಿನೂ ಪ್ರಾರ್ಥನೆ ಮಾಡಿ. ನೀರಿನ ಅಭಿಮಂತ್ರಣೆ ಮಾಡ್ತಾ ರಾಯರ ಸ್ತೋತ್ರ ಅಂದರೆ ಅದು ಪ್ರಹ್ಲಾದರಾಜರ ಸ್ತೋತ್ರ, ವ್ಯಾಸರಾಜ ಸ್ತೋತ್ರ ಅನ್ನೋಂಥ ಅರ್ಥ. ಎಲ್ಲ ರೂಪದ ಅನುಗ್ರಹನೂ ಆಗುತ್ತೆ. ಇಷ್ಟೇ ಯಾಕೆ, ಅನೇಕ ಮಹಿಮೆಗಳಿದೆ. ಬರೀ ಹೊಟ್ಟೆಯಲ್ಲಿರೋ ದೋಷ, ತಲೆಯಲ್ಲಿರೋ ದೋಷ ಅಷ್ಟೇ ಅಲ್ಲ, ಕಾಲಿನ ಭಾಗಕ್ಕೆ ಬನ್ನಿ. ಎಷ್ಟು ಜನ ಇವತ್ತು ನಡೀಲಿಕ್ಕೆ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಕುಂಟರಾಗಿರ್ತಾರೆ, ಒಂದು ಕಾಲಿರಲ್ಲ, ಜೀವನದಲ್ಲಿ ಅಯ್ಯೋ ಅಂತ ಆ ಕಷ್ಟದ ಅನುಭವವನ್ನು ಪಡಿತಾ ಇರ್ತಾರೆ. ಖಂಜ ಪಂಗು. ಖಂಜ ಅಂದರೆ ಒಂದು ಕಾಲು ಇಲ್ಲದೆ ಇರೋರು, ಪಂಗು ಅಂದರೆ ಕುಂಟ, ಎರಡೂ ಇಲ್ಲ. ಇಂಥವರು ಕೂಡ ನಡಿಬಹುದು. ಆ ಶಕ್ತಿಯನ್ನು ಕೊಡ್ತಾರೆ ರಾಯರು ಅಂದರೆ ಎಂಥ ಮಹಿಮೆ. ಅವರು ಪ್ರದಕ್ಷಿಣೆ ಹಾಕ್ಬೋದು, ನಮಸ್ಕಾರ ಹಾಕ್ಬೋದು. ನಿಮಗೆ ಇದೇ ಚಾನಲಲ್ಲೂ ಕೂಡ ಹಿಂದೆ ಬಂದಿದೆ, 12ನೇ ಎಪಿಸೋಡ್ನಲ್ಲಿ ಬಂದ ಘಟನೆಯಲ್ಲಂತೂ ರಾಯರೇ ಕಾಲು ಸ್ವಾಧೀನತೆಯನ್ನು ಹೊಂದದೇ ಇರೋ ವ್ಯಕ್ತಿಯನ್ನು ತಾವೇ ಕೈಯಿಂದ ಹಿಡಿದು ಅವನನ್ನು ಎಪ್ಸಿದ್ದಾರೆ. ಲೆಕ್ಕ ಹಾಕೊಳ್ಳಿ, ಎಂಥ ಅನುಗ್ರಹ ರಾಯರದು. ಇದನ್ನೆಲ್ಲ ಅವಶ್ಯವಾಗಿ ನಾವು ಕೇಳಬೇಕು, ಧನ್ಯತಾಭಾವನ ಪಡಿಬೇಕು. ಹೀಗೆ ಒಬ್ಬ ಪಂಗು ಆಗಲಿ, ಒಬ್ಬ ಖಂಜ ಆಗಲಿ, ಇಂಥ ವ್ಯಕ್ತಿಗಳು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಜಂಘಾಲೋ ಭವೇದೇವ, ವೇಗವಾಗಿ ನಡೆಯೋನಿಗೆ ಜಂಘಾಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆರಾಮಾಗಿ ನಡ್ಕೊಂಡು ಹೋಗ್ಬಿಡ್ತಾನೆ. ನಾವೀಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ದಿಢೀರಂತ ಕಾಲು ಹಿಂಗೆ ಆಗ್ಬಿಟ್ಟು ಬಿದ್ದುಬಿಡ್ಬೋದು. ಸರಿಯಾಗಿ ನಡೆಯೋರೆಲ್ಲ ಸರಿಯಾಗಿ ನಡೀತಾರೆ ಅಂತಿಲ್ಲ. ದಿಢೀರಂತ ಕಾಲಿನ ಶಕ್ತಿ ಕಡಿಮೆ ಆಗಬಹುದು, ಎಡವಬಹುದು. ಇದು ಯಾವುದೂ ಆಗಬಾರ್ದು. ಸರಿಯಾಗಿ ನಾವು ನಡ್ಕೊಂಡು ಹೋಗಬೇಕು ಅಂದರೆ ಗುರುರಾಜ ಪ್ರಸಾದ, ಗುರುರಾಯರ ಪ್ರಸಾದ. ಗುರುರಾಜ ಅಂದರೆ ಆ ದೈತ್ಯ ಗುರುಗಳಿಗೆ ರಾಜನಂತೆ ಪ್ರಹ್ಲಾದರಾಜರು ಅಂತ ಅರ್ಥ. ಗುರು ರಾಜ ಅಂದರೆ ವ್ಯಾಸರಾಜರು ಅಂತ ಅರ್ಥ. ಎಲ್ಲ ಗುರುಗಳಿಗೆ ರಾಜರಂತೆ. ಇನ್ನು ಗುರುರಾಜರು ರಾಯರಿದ್ದೇ ಇದ್ದಾರೆ. ಹೀಗೆ ಇವರೆಲ್ಲರ ಪ್ರಸಾದದಿಂದ ನಮಗೆ ಎಲ್ಲ ಫಲಗಳು ಉಂಟಾಗುತ್ತೆ, ಒಳ್ಳೆಯದಾಗುತ್ತೆ. ಹಾಗಾಗಿ ತಪ್ಪದೆ ಪ್ರತಿನಿತ್ಯ ಎಲ್ಲ ಶ್ಲೋಕಗಳನ್ನು ಪಾರಾಯಣ ಮಾಡಿ ಇವರೆಲ್ಲರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ಜಿವರಿಗೆ ವಿಶೇಷವಾಗಿ ಪ್ರಹ್ಲಾದರಾಜರ, ವ್ಯಾಸರಾಜರ, ರಾಯರ ಅನುಗ್ರಹ ಪರಿಪೂರ್ಣವಾಗಿ ಆಗಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಎಲ್ಲ ರೂಪಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಇಲ್ಲಿ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.